ನಮಸ್ಕಾರ. ಮುಖ್ಯಾಂಶಗಳು. ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಇಂದಿನಿಂದ 10 ದಿನಗಳ ಅಮೆರಿಕ ಮತ್ತು ಪೆರು ಪ್ರವಾಸ. ಬಿಹಾರ ವಿಧಾನಸಭಾ ಚುನಾವಣೆ, ಎನ್ಡಿಎ ಪರ ರಾಜನಾಥ್ ಸಿಂಗ್ ಪ್ರಚಾರ. ಪಳೆಯುಳಿಕೆ ಮೂಲಗಳನ್ನು ಹೊರತಾದ ಇಂಧನ ವಲಯಕ್ಕೆ ಉತ್ತೇಜನ, ಪ್ರಕಾಶ್ ಜಾವಡೇಕರ್. ಹಾಗೂ ವುಹಾನ್ ಓಪನ್ ಟೆನಿಸ್ ಟೂರ್ನಿ, ಸಾನಿಯಾ ಮಿರ್ಜಾ ಹಾಗೂ ಮಾರ್ಟಿನಾ ಹಿಂಗಿಸ್ ಜೋಡಿಗೆ ಪ್ರಶಸ್ತಿ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಇಂದಿನಿಂದ 10 ದಿನಗಳ ಅಮೆರಿಕ ಹಾಗೂ ಪೆರು ಪ್ರವಾಸ ಕೈಗೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವ ಬ್ಯಾಂಕ್ ಹಾಗೂ G20 ಸಮಾವೇಶಗಳಲ್ಲಿ ಅವರು ಪಾಲ್ಗೊಳ್ಳುವರು. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಹಣಕಾಸು ಸಚಿವರೊಡನೆಯೂ ಜೇಟ್ಲಿ ಚರ್ಚೆ ನಡೆಸುವರು. ರಿಸರ್ವ್ ಬ್ಯಾಂಕ್ ಗವರ್ನರ್ ರಘುರಾಮ್ ರಾಜನ್, ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಶಕ್ತಿಕಾಂತ್ ದಾಸ್ ಮತ್ತು ಮುಖ್ಯ ಆರ್ಥಿಕ ಸಲಹೆಗಾರ ಅರವಿಂದ್ ಸುಬ್ರಹ್ಮಣ್ಯಂ ಅವರು ಅರುಣ್ ಜೇಟ್ಲಿ ಅವರೊಡನೆ ಪ್ರವಾಸದಲ್ಲಿ ಪಾಲ್ಗೊಳ್ಳುತ್ತಾರೆ. ಬಿಹಾರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ಇಂದು ಪ್ರಚಾರ ಭಾಷಣ ಮಾಡಲಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಬಾಂಕಾದಲ್ಲಿ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿ, ರಾಜ್ಯದ ಅಭಿವೃದ್ಧಿಗಾಗಿ ಎನ್ಡಿಎ ಅಭ್ಯರ್ಥಿಗಳಿಗೆ ಮತ ನೀಡಬೇಕೆಂದು ಮನವಿ ಮಾಡಿದರು. भ्रष्टाचार वगैरह तो कुछ नहीं है ना यहाँ पर, घूस घास ये सब कुछ है तो नहीं है, वो भी नहीं, वो है। अरे चलो कुछ तो हो। बहनों भाइयों, हिंदुस्तान में जब से आजादी हासिल हुई है तब से लड़ा था। 1947 के बाद जब भी चुनाव हुए, आप सभी जानते हैं कि देश के नेताओं ने जनता के साथ जितने वादे किए हैं, यदि आंशिक रूप से भी अपने वादों को पूरा कर दिया होगा तो शायद आज हमारा भारत दुनिया का सबसे धनवान देश बन गया है. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಪೂರ್ಣಿಯಾದಲ್ಲಿ ಭಾಷಣ ಮಾಡಲಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಗಯಾದ ಬಾಗಲ್ಪುರದಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡುವರು. ಈ ಮಧ್ಯೆ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಪಾಟ್ನಾದಲ್ಲಿ ಇಂದು ಬಿಡುಗಡೆ ಮಾಡಲಿದೆ. ಬಿಹಾರದ ಪಶುಸಂಗೋಪನಾ ಸಚಿವ ಬೈಜನಾಥ್ ನಾಹಿ ನಿತೀಶ್ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರು ತಮ್ಮ ಬೆಂಬಲಿಗರೊಡನೆ ಬಿಜೆಪಿ ಸೇರಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಇಂಡಿಯಾ ಟುಡೇ ಆಯೋಜಿಸಿದ್ದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಸ್ವಚ್ಛತಾ ಅಭಿಯಾನದಲ್ಲಿನ ಸಾಧನೆಗಾಗಿ ಅನೇಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಸ್ವಚ್ಛ ಭಾರತ ಯೋಜನೆಯಡಿ ಕಳೆದ 1 ವರ್ಷದಲ್ಲಿ ಗುರಿ ಮೀರಿದ ಪ್ರಗತಿ ಸಾಧಿಸಲಾಗಿದ್ದು, ದೇಶಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ 95 ಲಕ್ಷ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಎಂದರು. ಗಾಂಧಿ ಜಯಂತಿ ದಿನವಾದ ನಿನ್ನೆ ದೆಹಲಿಯ ಖಾದಿ ಗ್ರಾಮೋದ್ಯೋಗ ಭವನದಲ್ಲಿ ಆಯೋಜಿಸಿದ್ದ ಖಾದಿ ಉತ್ಸವವನ್ನು ಕೇಂದ್ರ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವ ಕಲ್ರಾಜ್ ಮಿಶ್ರಾ ಉದ್ಘಾಟಿಸಿದರು. ಖಾದಿ ಕುರಿತ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ ಅವರು ಖಾದಿ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಯನ್ನು ವೀಕ್ಷಿಸಿದರು. ನಂತರ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯ ಪ್ರತೀಕವಾಗಿರುವ ಖಾದಿ ವಸ್ತ್ರವನ್ನು ಪ್ರತಿಯೊಬ್ಬ ನಾಗರಿಕರು ಖರೀದಿಸಬೇಕು ಎಂದರು. ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ನೀಡುವ ಸಾಮರ್ಥ್ಯವನ್ನು ಖಾದಿ ಹೊಂದಿದೆ. ಗ್ರಾಮ ಸ್ವರಾಜ್ ಕನಸು ಮಾಡಲು ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿಯ ಅಗತ್ಯವಿದೆ. ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ ಖಾದಿ ವಸ್ತು ಪ್ರದರ್ಶನಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. 2030ರ ವೇಳೆಗೆ ದೇಶದಲ್ಲಿ ಇಂಗಾಲ ಹೊರಸೂಸುವಿಕೆಯನ್ನು 35% ತಗ್ಗಿಸಲಾಗುವುದು ಎಂದು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ದೂರದರ್ಶನಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಪಳೆಯುಳಿಕೆ ಮೂಲಗಳನ್ನು ಹೊರತಾದ ಇಂಧನ ಮೂಲಗಳಿಂದ ಪಡೆಯುವ ವಿದ್ಯುತ್ತಿನ ಪ್ರಮಾಣವನ್ನು 40%ಕ್ಕೆ ಹೆಚ್ಚಿಸಲಾಗುವುದು. ಈ ನಿಟ್ಟಿನಲ್ಲಿ ಸೌರಶಕ್ತಿ, ಪವನ ವಿದ್ಯುತ್, ಜಲವಿದ್ಯುತ್, ಜೈವಿಕ ಇಂಧನ, ಅಣುಶಕ್ತಿ ಮುಂತಾದ ವಲಯಗಳಿಗೆ ಉತ್ತೇಜನ ನೀಡಲಾಗುವುದು ಎಂದರು. ದೇಶ ಸುಸ್ಥಿರ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆದಿದ್ದು, ಬಡತನ ನಿರ್ಮೂಲನೆ ಹಾಗೂ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. It's a jump of nearly 33%. It's a huge again. So climate contribution is perfectly a balance of development, poverty eradication, and therefore we will grow. But we are growing
on a sustainable way. The developed world grew with lesser carbon emission, with more carbon emission per development of GDP. ಸುರಕ್ಷಿತ ಆಹಾರ ಉತ್ಪಾದನೆಯ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ತಗ್ಗಿಸಿ ಜೈವಿಕ ವಿಧಾನಗಳಿಗೆ ಒತ್ತು ನೀಡುವ ಸಮಗ್ರ ಕೀಟ ನಿರ್ವಹಣೆ ಪದ್ಧತಿ ಅಳವಡಿಸುವಂತೆ ಸಲಹೆ ಮಾಡಿದೆ. ಈ ನಿಟ್ಟಿನಲ್ಲಿ ವಿವಿಧ ಆಹಾರ ಉತ್ಪನ್ನಗಳಲ್ಲಿ ಕಂಡುಬಂದಿರುವ ಕೀಟನಾಶಕ ಅಂಶಗಳ ವಿವರಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಹಂಚಿಕೊಂಡಿದ್ದು ರೈತರಲ್ಲಿ ಜಾಗೃತಿ ಮೂಡಿಸುವಂತೆ ಸಲಹೆ ಮಾಡಿದೆ. ಸಮಗ್ರ ಕೀಟ ನಿರ್ವಹಣೆ ಐಪಿಎಂ ಕಾರ್ಯತಂತ್ರಗಳಿಗೆ ಉತ್ತೇಜನ ನೀಡಲು ಕೇಂದ್ರ ಕೃಷಿ ಸಹಕಾರ ಮತ್ತು ರೈತರ ಕಲ್ಯಾಣ ಇಲಾಖೆ ದೇಶಾದ್ಯಂತ 35 ಕೇಂದ್ರಗಳನ್ನು ಸ್ಥಾಪಿಸಿದೆ. ಜೈವಿಕ ನಿಯಂತ್ರಣ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ರಾಜ್ಯಗಳಿಗೆ ನೆರವು ನೀಡಲಾಗುತ್ತಿದ್ದು ಈವರೆಗೆ 313 ಪ್ರಯೋಗಾಲಯ ಆರಂಭಿಸಲಾಗಿದೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಗಾಂಧಿ ಜಯಂತಿಯನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗಾಂಧಿ ಭಾವಚಿತ್ರವನ್ನು ಅನಾವರಣಗೊಳಿಸಲಾಯಿತು. ವಿಶ್ವಸಂಸ್ಥೆ ಮಹಾಕಾರ್ಯದರ್ಶಿ ಬಾನ್ ಕಿ ಮೂನ್ ಗಾಂಧೀಜಿ ಅವರ ಅಹಿಂಸಾ ತತ್ವ ಇಂದಿಗೂ ಪ್ರಸ್ತುತ ಎಂದರು. Today, at a time of escalating conflicts, rising extremism, massive displacement, and rapidly growing humanitarian need, Mahatma Gandhi's dedication to non-violence remains an example for us all. ವಿದೇಶಾಂಗ ಕಾರ್ಯದರ್ಶಿ ಎಸ್ ಜೈಶಂಕರ್ ಗಾಂಧೀಜಿ ಅವರ ತತ್ವಾದರ್ಶ ಸಾರ್ವತ್ರಿಕ ಮೌಲ್ಯ ಹೊಂದಿವೆ ಎಂದು ಹೇಳಿದರು. Unfortunately, the world has often looked away when terrorists have attacked innocents, assuming that it is not their problem. As a believer in the indivisibility of the world and the importance of moral courage, Gandhiji would ask all of us to stand up and be counted. We have faith that that day may yet come. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಇದ್ದು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಸರ್ಕಾರ ಗಂಭೀರ ಪ್ರಯತ್ನ ಮಾಡುತ್ತಿಲ್ಲ ಎಂದು ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ನಿನ್ನೆ ಆರೋಪಿಸಿದ್ದಾರೆ. ರೈತ ಚೈತನ್ಯ ಯಾತ್ರೆಯ ಸಮಾವೇಶದಲ್ಲಿ ಅವರು ಈ ಬಗ್ಗೆ ಚರ್ಚೆಗೆ ಸರ್ಕಾರ ಕೂಡಲೇ ವಿಧಾನಮಂಡಲ ಅಧಿವೇಶನ ಕರೆಯಬೇಕು ಎಂದು ಆಗ್ರಹಿಸಿದರು. ರಾಜ್ಯದಲ್ಲಿ 565ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ನೊಂದ ಕುಟುಂಬಗಳಿಗೆ ಸಮರ್ಪಕ ಪರಿಹಾರ ವಿತರಿಸಿಲ್ಲ ಎಂದು ದೂರಿದ ಅವರು ರೈತರು ಸಹಕಾರ ಸಂಘಗಳಿಂದ ಪಡೆದ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಪಡೆದ ಸಾಲದ ಮೇಲಿನ ಬಡ್ಡಿ ಕೂಡ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದರು. ಆತ್ಮಹತ್ಯೆ ಮಾಡಿಕೊಂಡ ರೈತರ ಜೊತೆ ಜೀವನದ ಜೊತೆಗೂ ಚೆಲ್ಲಾಟ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ತಕ್ಷಣ ವಿಧಾನಮಂಡಲದ ಅಧಿವೇಶನ ಕರೆಯಿರಿ. ಈ ರಾಜ್ಯದಲ್ಲಿ ಸಹಕಾರಿ ಸಂಘದಿಂದ ಪಡೆದಿರುವಂತಹ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು. ಸಂಸದೆ ಶೋಭಾ ಕರಂದ್ಲಾಜೆ ರಾಯಚೂರಿನಲ್ಲಿ ಐಐಟಿ ಸ್ಥಾಪನೆ ಬಗ್ಗೆ ರಾಜ್ಯ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಂಡು ಕೇಂದ್ರಕ್ಕೆ ತಿಳಿಸಬೇಕು ಎಂದು ಆಗ್ರಹಿಸಿದರು. ಎಲ್ಲಿ ರಾಜ್ಯ ಸರ್ಕಾರ ಭೂಮಿ ಕೊಡುತ್ತೆ ಅಲ್ಲಿ ಆ ಯೋಜನೆ ಆಗುತ್ತೆ, ಇದು ನಮಗೆ ಗೊತ್ತಿರಬೇಕು. ರಾಜ್ಯದಲ್ಲಿ ಐಐಟಿ ಸ್ಥಾಪನೆ, ಕಳಸಾ-ಬಂಡೂರಿ ನಾಲಾ ಯೋಜನೆ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ರಾಜಕೀಯ ಮಾಡುತ್ತಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಚಿತ್ರದುರ್ಗದಲ್ಲಿ ನಿನ್ನೆ ಆಪಾದಿಸಿದ್ದಾರೆ. ಧಾರವಾಡಕ್ಕೆ ಐಐಟಿ ಮಂಜೂರಾತಿ ದೊರೆತ ನಂತರ ರಾಯಚೂರಿನಲ್ಲಿ ಅದನ್ನು ಸ್ಥಾಪಿಸುವಂತೆ ಕೇಂದ್ರಕ್ಕೆ ಪತ್ರ ಬರೆದಿರುವುದು ಸರಿಯಲ್ಲ. ಉತ್ತರ ಕರ್ನಾಟಕದ ಜನರ ನಡುವೆ ಪರಸ್ಪರ ಭಿನ್ನಾಭಿಪ್ರಾಯ ಮೂಡಿಸುವ ಕೆಲಸವನ್ನು ಮುಖ್ಯಮಂತ್ರಿ ಮಾಡಬಾರದು ಎಂದರು. ಎಲ್ಲ ನಾವು ತಯಾರಿದ್ದೇವೆ ಅಂತ ಹೇಳಿ ಅವತ್ತು ಒಂದು ಪತ್ರ ಬರೆದಿದ್ರೆ ಈ ಸಮಸ್ಯೆಗೆ ಪರಿಹಾರ ಅವತ್ತು ಸಿಕ್ಕುತ್ತದೆ. ಎಲ್ಲ ಮುಗಿದು 3 ಹೆಸರು ಕಳಿಸಿದ್ರು. 3 ಹೆಸರು ಕಳಿಸಿದವರು ಇವರೇ ಮುಖ್ಯಮಂತ್ರಿಯಾಗಿ. ಸೆಂಟ್ರಲ್ ಟೀಮ್ ಬಂತು, ರಾಜ್ಯದಲ್ಲಿ ಇದ್ದಂತ ಒಬ್ಬ ಸೆಕ್ರೆಟರಿ ಭರತ್ಲಾಲ್ ಮೀನಾ ಅವರು ಆ ಟೀಮಿನ ಒಂದು ಪಾರ್ಟ್ ಇದ್ರು. ಅವರೆಲ್ಲ ಕೂಡಿ ಒಂದು ಜಂಟಿ ರಿಪೋರ್ಟ್ ಕೊಟ್ಟ ಆಧಾರ ಮೇಲೆ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡ ಮೇಲೆ ಇವತ್ತು ಮತ್ತೆ ಪುನರ್ ವಿಮರ್ಶೆ ಮಾಡಿ ಅಂತ ಹೇಳಿಕೆ ಇವ್ರಿಗೆ ಯಾವ ನೈತಿಕತೆ ಇದೆ? ಕ್ಯಾಬಿನೆಟ್ ದಲ್ಲಿ ಈ ಸಬ್ಜೆಕ್ಟ್ ಪಾಸ್ ಮಾಡಬೇಕು. ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಕಳಸಾ-ಬಂಡೂರಿ ಯೋಜನೆಗೆ ಆಗ ಮುಖ್ಯಮಂತ್ರಿಯಾಗಿದ್ದ ಎಚ್.ಡಿ. ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದರು. ಉಪಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪ ಯೋಜನೆಗೆ 150 ಕೋಟಿ ರೂಪಾಯಿ ಅನುದಾನ ನೀಡಿ ಯೋಜನೆಗೆ ಶಿಲಾನ್ಯಾಸ ನೆರವೇರಿಸಿದ್ದರು. ಆಗ ಜೆಡಿಎಸ್ ನಾಯಕರು ಕಾರ್ಯಕ್ರಮಕ್ಕೆ ಆಗಮಿಸಲಿಲ್ಲ. ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗ ತೆರಳಿದ ಸಂದರ್ಭದಲ್ಲೂ ಜೆಡಿಎಸ್ನ ಪ್ರಮುಖ ನಾಯಕರು ಗೈರು ಹಾಜರಾಗಿದ್ದರು. ಹೀಗಿರುವಾಗ ಆ ಪಕ್ಷದವರು ಬಿಜೆಪಿ ನಾಯಕರನ್ನು ಟೀಕೆ ಮಾಡುವುದು ಸರಿಯಲ್ಲ ಎಂದರು.
ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ವಿರಾಜಪೇಟೆಯ ವೈದ್ಯ ಹಾಗೂ ಪರಿಸರ ಪ್ರೇಮಿ ಡಾಕ್ಟರ್ ಎಸ್.ವಿ. ನರಸಿಂಹನ್ ಕಳೆದ 3 ದಶಕಗಳಿಗೂ ಹೆಚ್ಚು ಸಮಯದಿಂದ ವಿಶಿಷ್ಟ ಕಾರ್ಯ ನಡೆಸುತ್ತಿದ್ದಾರೆ. ವಿವಿಧ ಪ್ರಾಣಿ ಪಕ್ಷಿಗಳ ವರ್ಣಚಿತ್ರಗಳನ್ನು ಕಾರ್ಡ್ಗಳಲ್ಲಿ ಸ್ವತಃ ರಚಿಸಿ ಅವುಗಳಲ್ಲಿ ವನ್ಯಜೀವಿ ಸಂರಕ್ಷಣೆಯ ಅರ್ಥಪೂರ್ಣ ಸಂದೇಶಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಬರೆಯುವುದು ಹಾಗೂ ಆಸಕ್ತರಿಗೆ ಅಂಚೆ ಮೂಲಕ ಕಳುಹಿಸಿಕೊಡುವುದು ಅವರ ಹವ್ಯಾಸ. ಇದುವರೆಗೆ ಅವರು 62,000ಕ್ಕೂ ಹೆಚ್ಚು ಸಂದೇಶ ಪತ್ರಗಳನ್ನು ರಚಿಸಿದ್ದು ಸುಮಾರು 10,000 ಮಂದಿ ಅವುಗಳನ್ನು ಪಡೆದಿದ್ದಾರೆ. ಭೂಮಿಯ ಮೇಲಿನ ಪರಿಸರ ಹಾಳಾಗುವುದಕ್ಕೆ ಮುಖ್ಯ ಕಾರಣ ಮನುಷ್ಯರೇ. ಆದ್ದರಿಂದ ಹದಗೆಟ್ಟಿರುವ ಪರಿಸರವನ್ನು ಸರಿಪಡಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ವಿವೇಚನಾ ಶಕ್ತಿಯುಳ್ಳ ನಾವು ಈ ಭೂಮಿ ಹಾಗೂ ಅದರಲ್ಲಿರುವ ಜೀವ ಸಂಕುಲವನ್ನು ಉಳಿಸಲು ಪ್ರಕೃತಿಯನ್ನು ಸಂರಕ್ಷಿಸಬೇಕು ಎನ್ನುತ್ತಾರೆ ಡಾಕ್ಟರ್ ನರಸಿಂಹನ್. ಅವರು ಈ ವರ್ಷದ ಸಂದೇಶ ಪತ್ರದಲ್ಲಿ ಬಿಳಿ ಹುಬ್ಬಿನ ದೇವನಕ್ಕಿ ಚಿತ್ರವನ್ನು ರಚಿಸಿದ್ದಾರೆ. ಜಲಸಸ್ಯಗಳಿಂದ ಕೂಡಿರುವ ಜೌಗು ಪ್ರದೇಶದಲ್ಲಿ ವಾಸಿಸುವ ಸುಂದರವಾದ ಈ ಹಕ್ಕಿ ಹೊಳೆಯುವ ಕಂಚು, ಹಸಿರು ರೆಕ್ಕೆ ಹಾಗೂ ಕಣ್ಣಿನ ಮೇಲೆ ಅಗಲವಾದ ಬಿಳಿ ಹುಬ್ಬು ಹೊಂದಿದೆ. ನೀರಿನ ಮೇಲೆ ಅಥವಾ ಕೆರೆ ಬದಿಯಲ್ಲಿ ಎಲೆ ಕಡ್ಡಿಗಳಿಂದ ಕೂಡಿದ ತೇಲುವ ಗೂಡು ಕಟ್ಟುವುದು ಈ ಹಕ್ಕಿಯ ವಿಶೇಷ. ಇಡೀ ಜೀವಸಂಕುಲದ ಬದುಕು ಪರಿಸರದ ನಾಜೂಕು ಸಮತೋಲನವನ್ನು ಅವಲಂಬಿಸಿದೆ ಎಂಬ ಸಂದೇಶವನ್ನು ಈ ಹಕ್ಕಿ ಸಾರುತ್ತಿರುವಂತೆ ಡಾಕ್ಟರ್ ನರಸಿಂಹನ್ ಚಿತ್ರವನ್ನು ರಚಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಿನ್ನೆ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಯೋಡೀಸೆಲ್ ಬಸ್ ಸೇವೆಗೆ ಚಾಲನೆ ನೀಡಿದರು. ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆ, ರಾಜ್ಯ ವಾರ್ತಾ ಇಲಾಖೆ ಹಾಗೂ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಬೆಳಗಾವಿಯಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಾಗಾರ ನಡೆಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿ.ಡಿ. ದೊಡ್ಡಮನಿ ಕೇಂದ್ರ ಇಲ್ಲವೇ ರಾಜ್ಯ ಸರ್ಕಾರಗಳ ಯೋಜನೆಗಳ ಲೋಪದೋಷಗಳ ಬಗ್ಗೆ ಹೆಚ್ಚು ವಿಮರ್ಶೆ ಮಾಡುವುದಕ್ಕಿಂತ ಸಕಾರಾತ್ಮಕ ಅಂಶಗಳತ್ತ ಮಾಧ್ಯಮ ಪ್ರತಿನಿಧಿಗಳು ಬೆಳಕು ಚೆಲ್ಲಬೇಕು ಎಂದರು. This social media has so much of power that anything can become viral in 1 second. This has happened in 2 or 3 occasions in Delhi when a girl was stalked. But eventually it was not ಪತ್ರಕರ್ತ ಉದಯ ಕಿಂಜಾವಾಡೇಕರ್ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಟ್ವಿಟರ್ಗಳ ಮೂಲಕ ಸುದ್ದಿ ತ್ವರಿತವಾಗಿ ಜನರನ್ನು ತಲುಪುತ್ತಿವೆ. ಆದರೆ ಅಂತಹ ಸುದ್ದಿಗಳಿಗೆ ವಿಶ್ವಾಸಾರ್ಹತೆ ಇಲ್ಲ. ಮಾಧ್ಯಮಗಳ ವರದಿಯನ್ನು ಜನತೆ ನಂಬುತ್ತಾರೆ ಎಂದರು. ಸುದ್ದಿ ಸಂಸ್ಥೆ ವರದಿಗಾರ ಎಸ್.ಆರ್. ಕುಲಕರ್ಣಿ ಮಾಧ್ಯಮಗಳು ರಾಜಕೀಯ ವಾರ್ತೆಗೆ ಆದ್ಯತೆ ನೀಡುವ ಬದಲು ಅಭಿವೃದ್ಧಿಪರ ಸುದ್ದಿಗಳಿಗೆ ವಿಶೇಷ ಒತ್ತು ನೀಡಬೇಕು ಎಂದು ಕಿವಿಮಾತು ಹೇಳಿದರು. ಸರ್ಕಾರ ಈಗ ಬಂದ್ ಮಾಡಿ ಈ ಸ್ವತ್ತು ಅಥವಾ ಈ ತಂತ್ರಾಂಶದ ಮುಖಾಂತರ ಮಾಹಿತಿಯನ್ನ ಎಲ್ಲ ಆರ್ಡಿಪಿಆರ್ ಪ್ರೋಗ್ರಾಮ್ ಪಿಐಬಿ ಮಹಾನಿರ್ದೇಶಕ ಎಸ್. ವೆಂಕಟೇಶ್ವರ್ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಇಂತಹ ಕಾರ್ಯಾಗಾರ ಆಯೋಜಿಸಲಾಗುತ್ತಿದೆ ಎಂದರು. And they do it for the common man. So we request all the journalists to report on especially development, more so on rural development. ಉತ್ತರ ಪ್ರದೇಶದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನಕ್ಕೆ ಸಂಬಂಧಿಸಿದ ಬಹುಕೋಟಿ ಹಗರಣದಲ್ಲಿ ಸಿಬಿಐ ನಿನ್ನೆ ಆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಎಸ್ಪಿ ನಾಯಕಿ ಮಾಯಾವತಿ ಅವರನ್ನು ವಿಚಾರಣೆಗೆ ಒಳಪಡಿಸಿದೆ. ಮಾಯಾವತಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಈ ಹಗರಣ ನಡೆದಿರುವ ಆರೋಪವಿದ್ದು, ಈ ಸಂಬಂಧ ಸಿಬಿಐ 74 ಎಫ್ಐಆರ್ಗಳನ್ನು ದಾಖಲಿಸಿದೆ. ನೇಪಾಳದಲ್ಲಿ 1 ವಾರದೊಳಗೆ ನೂತನ ಪ್ರಧಾನಿಯನ್ನು ಆಯ್ಕೆ ಮಾಡಿ ರಾಷ್ಟ್ರೀಯ ಒಮ್ಮತದ ಸರ್ಕಾರ ರಚಿಸುವಂತೆ ಅಧ್ಯಕ್ಷ ರಾಮ್ ಭರಣ್ ಯಾದವ್ ಆ ದೇಶದ ರಾಜಕೀಯ ಪಕ್ಷಗಳಿಗೆ ಸೂಚಿಸಿದ್ದಾರೆ. ಒಮ್ಮತದ ಸರ್ಕಾರ ರಚನೆ ಸಾಧ್ಯವಾಗದಿದ್ದರೆ ಸಂಸತ್ತು ಬಹುಮತದ ಪ್ರಕ್ರಿಯೆ ಆರಂಭಿಸಲಿದೆ ಎಂದು ಪ್ರಧಾನಿ ಸುಶೀಲ್ ಕೊಯ್ರಾಲಾ ಹೇಳಿರುವ ಹಿನ್ನೆಲೆಯಲ್ಲಿ ಅಧ್ಯಕ್ಷರು ಈ ಸೂಚನೆ ನೀಡಿದ್ದಾರೆ. ಈ ಮಧ್ಯೆ ಟೆರಾಯ್ ಭಾಗದಲ್ಲಿ ತೀವ್ರ ಪ್ರತಿಭಟನೆ ಮುಂದುವರೆದಿದೆ. ನೇಪಾಳಕ್ಕೆ ಹೊಂದಿಕೊಂಡಿರುವ ಭಾರತ ಗಡಿಯಲ್ಲಿ ಅನೇಕ ಲಾರಿಗಳು ನಿಂತಿವೆ. ವುಹಾನ್ ಓಪನ್ WTA ಟೆನ್ನಿಸ್ ಟೂರ್ನಿಯಲ್ಲಿ ಭಾರತದ ಸಾನಿಯಾ ಮಿರ್ಜಾ ಹಾಗೂ ಸ್ವಿಟ್ಜರ್ಲೆಂಡ್ನ ಮಾರ್ಟಿನಾ ಹಿಂಗಿಸ್ ಜೋಡಿ ಪ್ರಶಸ್ತಿ ಗಳಿಸಿದೆ. ಈ ಜೋಡಿ ಫೈನಲ್ನಲ್ಲಿ ರೊಮೇನಿಯಾದ ಐರಿನಾ ಕೆಮೆಲಿನಾ ಹಾಗೂ ಮೊನಿಕಾ ನಿಕುಲೆಸ್ಕು ಜೋಡಿಯನ್ನು ಪರಾಭವಗೊಳಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿತು. ಈ ಮೂಲಕ ಸಾನಿಯಾ ಹಿಂಗಿಸ್ ಜೋಡಿ ಪ್ರಸಕ್ತ ಋತುವಿನಲ್ಲಿ 7 ಪ್ರಶಸ್ತಿಗಳನ್ನು ಗಳಿಸಿದೆ. ಧರ್ಮಶಾಲಾದಲ್ಲಿ ನಿನ್ನೆ ನಡೆದ 2020 ಸರಣಿಯ ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಭಾರತದ ವಿರುದ್ಧ 7 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 199 ರನ್ ಮಾಡಿತು. ರೋಹಿತ್ ಶರ್ಮಾ ಶತಕ ಸಿಡಿಸಿದರು. ಭಾರತ ಒಡ್ಡಿದ್ದ 200 ರನ್ ಗುರಿ ಬೆನ್ನತ್ತಿದ್ದ ದಕ್ಷಿಣ ಆಫ್ರಿಕಾ ಇನ್ನೂ 2 ಎಸೆತ ಬಾಕಿ ಇರುವಾಗಲೇ ಗೆಲುವಿನ ನಗೆ ಬೀರಿತು. ಜಾನ್ ಪಾಲ್ ಡುಮಿನಿ ಅಜೇಯ 68 ರನ್ ಮಾಡಿದರು.
ಉಭಯ ತಂಡಗಳ ನಡುವೆ 3 2020, 5 ಏಕದಿನ ಹಾಗೂ 4 ಟೆಸ್ಟ್ ಪಂದ್ಯಗಳು ನಿಗದಿಯಾಗಿವೆ. ಮುಂದಿನ 2020 ಪಂದ್ಯ ನಾಡಿದ್ದು ಕಟಕ್ನಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಇಂದಿನಿಂದ 10 ದಿನಗಳ ಅಮೆರಿಕ ಮತ್ತು ಪೆರು ಪ್ರವಾಸ. ಬಿಹಾರ ವಿಧಾನಸಭಾ ಚುನಾವಣೆ, ಎನ್ಡಿಎ ಪರ ರಾಜನಾಥ್ ಸಿಂಗ್ ಪ್ರಚಾರ. ಪಳೆಯುಳಿಕೆ ಮೂಲಗಳನ್ನು ಹೊರತಾದ ಇಂಧನ ವಲಯಕ್ಕೆ ಉತ್ತೇಜನ, ಪ್ರಕಾಶ್ ಜಾವಡೇಕರ್. ಹಾಗೂ ವುಹಾನ್ ಓಪನ್ ಟೆನಿಸ್ ಟೂರ್ನಿ, ಸಾನಿಯಾ ಮಿರ್ಜಾ ಹಾಗೂ ಮಾರ್ಟಿನಾ ಹಿಂಗಿಸ್ ಜೋಡಿಗೆ ಪ್ರಶಸ್ತಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ DD1 ಹಾಗೂ ಚಂದನದಲ್ಲಿ. ನಮಸ್ಕಾರ.